ಕಾವೇರಿ ಕಿಚ್ಚು CWRC ಆದೇಶ ಎತ್ತಿ ಹಿಡಿದಿದೆ. CWMA ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾವೆ. ನೋಡಿ, ಕಾವೇರಿ ಕಿಚ್ಚು CWRC ಆದೇಶವನ್ನು ಎತ್ತಿ ಹಿಡಿದಿದೆ. CWMA ಆದೇಶ ಹೊರಬೀಳುತ್ತಿದ್ದಂತೆ ನಿನ್ನೆ ಕರ್ನಾಟಕದಾದ್ಯಂತ ಮತ್ತಷ್ಟು ಆಕ್ರೋಶ ಹೊರಬೀಳ್ತು. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿದ್ದಾವೆ. ಇಂದು ಕನ್ನಡ ಪರ ಸಂಘಟನೆಗಳಿಂದ ಮಹತ್ವದ ಸಭೆ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬೆಳಗ್ಗೆ 11:15 ಮೀಟಿಂಗ್ ಇದೆ. ಸಭೆಯಲ್ಲಿ ರೈತರು, ಕನ್ನಡ ಸಂಘಟನೆಯ ನಾಯಕರು ಭಾಗಿಯಾಗ್ತಾರೆ. ಮೀಟಿಂಗ್ನಲ್ಲಿ 35ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗ್ತವೆ. ಇಂದಿನ ಸಭೆಯಲ್ಲಿ ಕರ್ನಾಟಕ ಬಂದ್ ದಿನಾಂಕ ನಿಗದಿಯಾಗುತ್ತೆ. ಎಸ್ ವೀಕ್ಷಕರೇ, ಕರ್ನಾಟಕದಾದ್ಯಂತ ಕಾವೇರಿ ಕಿಚ್ಚು, 35ಕ್ಕೂ ಹೆಚ್ಚು ಸಂಘಟನೆಗಳು, ರೈತರು, ರಾಜ್ಯದ ಇಡೀ ಜನರ ಬೆಂಬಲ ಈ ಒಂದು ಪ್ರತಿಭಟನೆಗೆ ಇದ್ದೇ ಇರುತ್ತೆ. ಪ್ರತಿಭಟನೆಯ ದಿನಾಂಕವನ್ನು ಅಂದರೆ ಕರ್ನಾಟಕ ಬಂದ್ ಯಾವಾಗ ಮಾಡಬೇಕು ಅನ್ನುವುದರ ದಿನಾಂಕವನ್ನು ಈ ಒಂದು ಮೀಟಿಂಗ್ನಲ್ಲಿ ನಿರ್ಧಾರ ಆಗುತ್ತೆ. ಸೊ ಯಾವಾಗ ಮಾಡ್ತಾರೆ ಅನ್ನೋದು ಈ ಮೀಟಿಂಗ್ ಆಗೋವರೆಗೂ ಕಾಯಲೇಬೇಕು. ನೋಡಿ, ಏನು ಅಂತ ಹೇಳಿದ್ರೆ, ಈ ನೆಲ, ಜಲ, ಭಾಷೆ ಇವೆಲ್ಲ ಬಂದಾಗ ಕರ್ನಾಟಕದ ಜನತೆ ಒಂದಾಗಲೇಬೇಕು, ಒಂದಾಗ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತು ನಮಗೆ ಮತ್ತೊಂದು ರಾಜ್ಯಕ್ಕೆ ನೀರು ಕೊಡದೆ ಆ ರಾಜ್ಯವನ್ನು ಹಾಹಾಕರಿಸಬೇಕು ಅಥವಾ ನೀರಿಗಾಗಿ ಅವರಿಗೆ ಪರದಾಟ ಮಾಡಬೇಕು ಅನ್ನೋ ಉದ್ದೇಶವೂ ನಮಗಿಲ್ಲ. ಸೊ ಯಾಕಂತ ಹೇಳಿದಾಗ ತಮಿಳುನಾಡು ಇದನ್ನು ಅರ್ಥಕೊಳ್ಬೇಕು. ಮಳೆ ಬರ ಪರಿಸ್ಥಿತಿ ಇದೆ ಅವರಲ್ಲಿ, ಸದ್ಯಕ್ಕೆ ಬೇಡ, ಬರ್ತಕ್ಕಂಥ ದಿನಗಳಲ್ಲಿ ಮಳೆ ಬಂದಾಗ ಇಲ್ಲೇನು ನೀವು ನೀರು ನಮಗೆ ಬಿಡಬೇಕಿತ್ತು ಅದನ್ನು ಸೇರಿಸಿ ಬಿಡಿ ಅಂತ ಹೇಳಿದ್ರೆ ಮ್ಯಾಟ್ರ್ ಕ್ಲೋಸ್ ಆಗಿ ಹೋಗುತ್ತೆ. ಬಟ್ ತಮಿಳುನಾಡು ಅದನ್ನು ಮಾಡೋದಿಲ್ಲ. ಎಸ್ ವೀಕ್ಷಕರೇ, ನೋಡಿ, ತಮಿಳುನಾಡು ಆ ಕೆಲಸ ಮಾಡೋದಿಲ್ಲ. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ, ವಿನೋದ್. ಎಸ್ ವಿನೋದ್, ನೋಡಿ, ಕರ್ನಾಟಕ ಬಂದ್ಗೆ ದಿನಾಂಕ ನಿಗದಿ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಸಭೆಯನ್ನು ಕರೆದಿದ್ದಾವೆ. ಆ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗುತ್ತೆ, ಅಂದರೆ ಯಾವಾಗ ಬಂದ್ ಮಾಡಬೇಕು ಅಂತ ಹೇಳಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ವಿನೋದ್? ಮಾಜಿ ದಿಗ್ಗವ್ CWMA ಆದೇಶ ಬಂದ ನಂತರ ಇದೀಗ ಕನ್ನಡ ಪರ ಸಂಘಟನೆಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಂದು ತುರ್ತಾಗಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇವತ್ತೊಂದು ಸಭೆ ಮಾಡಿ, ಅಂದ್ರೆ 11:30ಕ್ಕೆ ಒಂದು ಸಭೆ ನಡೆಯುತ್ತೆ. ಸಭೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕೆಲ ಕನ್ನಡ ಪರ ಸಂಘಟನೆಗಳು ಜೊತೆಗೆ ರೈತ ಪರ ಸಂಘಟನೆಗಳ ಮುಖ್ಯಸ್ಥರು ಅಂದ್ರೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಈಗಾಗಲೇ ಒಂದು ಕಾವೇರಿ ಭಾಗದಲ್ಲಿರ್ತಕ್ಕಂಥ ನೀರುಗಳು ಎಷ್ಟಿದೆ, 3 ಡ್ಯಾಮ್ಗಳ ನೀರು ಎಷ್ಟಿದೆ, ಜೊತೆಗೆ ಈ ಒಂದು ನೀರು ಬಿಟ್ಟರೆ ಬೆಂಗಳೂರಿಗಾಗಿರಲಿ, ಜೊತೆಗೆ ಕಾವೇರಿ ಕೊಳದಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ಏನೆಲ್ಲ ನೀರಿನ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಯಾವಾಗ ಕರ್ನಾಟಕ ಬಂದ್ ಮಾಡ್ಬೇಕು ಅನ್ನುವ ಒಂದು ಚರ್ಚೆ ಇದೀಗ ಆಗುತ್ತೆ ಇವತ್ತಿನ ಸಭೆಯಲ್ಲಿ. ಯಾಕಂದ್ರೆ ಇವತ್ತು ನೋಡಿ, ಸೋಮವಾರ ಒಂದು ರಾಜ್ಯಕ್ಕೆ ತಮಿಳುನಾಡು CM ದಳಪತಿ ವಿಜಯ್ ಬರುವ ಸಾಧ್ಯತೆಗಳು. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾ ಅಥವಾ ಯಾವ ದಿನದಲ್ಲಿ ನಾವು ಮಾಡ್ಬೇಕನ್ನೋ ರೂಪುರೇಷೆಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಆ ಒಂದು ಸುದೀರ್ಘವಾಗಿ ಚರ್ಚೆ ಆದ ನಂತರ ಒಂದು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಒಂದು ಅನೌನ್ಸ್ ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಕರ್ನಾಟಕ ಬಂದ್ ಮಾಡುವ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಜೊತೆಗೆ ಇದು ಕೇವಲ ಬೆಂಗಳೂರಿಗಷ್ಟೇ ಸೀಮಿತವಾಗಿರುತ್ತೆ ಅಥವಾ ರಾಜ್ಯಾದ್ಯಂತ ಸೀಮಿತವಾಗಿರುತ್ತೆ ಅಥವಾ ಕಾವೇರಿ ಕೊಳದಲ್ಲಿರ್ತಕ್ಕಂಥ ಜಿಲ್ಲೆಗಳಿಗೆ ಮಾತ್ರ ಒಂದು ಪ್ರತಿಭಟನೆ ಸೀಮಿತ ಆಗಿರುತ್ತೆ ಅನ್ನೋದು ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆತಕ್ಕಂಥ ಸಭೆಯಲ್ಲಿ ಚರ್ಚೆ ಆಗಲಿದೆ. ಮಹಾದೇವ್ ದಿಗ್ಗವ್. ಓಕೆ, ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ.